ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ವಿಪಕ್ಷದವರ ಸ್ವಾಗತಕ್ಕೆ ಮರಾಠಿ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿದ್ದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ನಾಮಫಲಕಕ್ಕೆ ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರು ಶನಿವಾರ ಕತ್ತರಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವಿಚಾರಗಳು ಮಾಡ್ತಾ ಇಲ್ಲ. ಮರಾಠಿ ಭಾಷೆಗಳಲ್ಲಿ ನಾಮಫಲಕಗಳನ್ನು ಹಾಕಿ ಇಲ್ಲಿ ಕನ್ನಡ ಸ್ವಾಭಿಮಾನಿ ಕನ್ನಡಿಗರಿಗೆ ಮನಸ್ಸಿಗೆ ನೋವು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯ ಪದಾಧಿಕಾರಿಗಳು ಮತ್ತು ಯುವ ಘಟಕದ ಪದಾಧಿಕಾರಿಗಳು ಏನು ನಾಮಫಲಕ ಕಂಡ ತಕ್ಷಣ ಇವತ್ತು ಈ ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಪದಾಧಿಕಾರಿಗಳು ಈ ಬ್ಯಾನರ್ನ ತೆರವು ಮಾಡಿದ್ದಾರೆ, ಅಲ್ಲಿ ಹರಿದಾಕಿದ್ದಾರೆ. ಇದೇ ಲಾಸ್ಟು. ಮತ್ತೆ ಅವರಿಗೆ ಅನ್ಯ ಭಾಷೆಯಲ್ಲಿ ನಾಮಫಲಕ ಅವ್ರಿಗೇನು ಬ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಮತ್ತೆ ಆ ಬ್ಯಾನರ್ಗಳನ್ನು ಅರಿಯುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು ದೇವೇಂದ್ರ ತಳ್ವಾರ್, ರಾಜ್ಯ ಸಂಚಾಲಕರು ಭರಮಣ್ಣ ಕಾಂಬಳೆ ಹಾಗೂ ಯುವ ಘಟಕ ರಾಜ್ಯ ಅಧ್ಯಕ್ಷರು ಮಹೇಶ್ ಸೀಗೆಹಳ್ಳಿ ಹಾಗೂ ಜಿಲ್ಲಾ ಬೆಳಗಾವಿ ತಾಲೂಕು ಮಹಿಳಾ ಅಧ್ಯಕ್ಷರು ವಿದ್ಯಾ ಕಮತೆಗೆ ಹಾಗೂ ಕಿತ್ತೂರು ಕರ್ನಾಟಕ ಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.